ಹಾಯ್ ಎಲ್ರಿಗೂ ನಮಸ್ಕಾರ ಗುರು, ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಸಾಕ್ ಶೋ. ಸೊ ಮತ್ತೆ ನಮ್ಮ ಆರ್ ಸಿ ಮ್ಯಾಚ್ ಬಂದೇ ಬಿಟ್ಟು. ದ ಆರ್ ಸಿ ಬಿ ಇಸ್ ಟೇಕಿಂಗ್ ಆನ್ ಗುಜರಾತ್ ಟೈಟನ್ಸ್. ಇದು ಸಿರಾಜ್ ವರ್ಸಸ್ ಕೊಹ್ಲಿಯರ್ ಅನ್ಕೋರಿ, ಇಲ್ಲಕರ ಪ್ರಿನ್ಸ್ ವರ್ಸಸ್ ಕಿಂಗ್ ಹತ್ರ ಅನ್ಕೋರಿ. ಸೊ ಯಾವ್ದು ಬೇಕಾದ ಅನ್ಬೋದು. ನಮ್ಮ ಆರ್ ಸಿ ಬಿ ಇವತ್ತು ಗುಜರಾತ್ ಟೈಟನ್ಸ್ನ ಜೋಡಿ ಮ್ಯಾಚ್ ಆಡ್ಲತ್ತೈತಿ. ಸೊ ಎಕ್ಸೈಟಿಂಗ್ ಆಗಿರ್ತೈತಿ ಇವತ್ತಿನ ಮ್ಯಾಚ್ ಅಂತೂ. ಸೊ ನೋಡ್ಲಕ್ಕಂದ್ರು ಮಸ್ತ್ ಮಜಾ ಆಯ್ತಾನ. ಅದ್ರೊಳಗೆ ನಮ್ಮ ಆರ್ ಸಿ ಮ್ಯಾಚ್ ಅಂದ್ರೆ ಯಾರು ಮಿಸ್ಸು ಮಾಡಲ್ಲ. ಸೊ ಇವತ್ತಿನ ಮ್ಯಾಚ್ ಅಷ್ಟು ಭಾರಿನೇ ಇರ್ತೈತಿ. ಸೊ ಮತ್ತೆ ಇದ್ರೊಳಗೆ ಇನ್ನೊಂದು ಸ್ಪೆಷಲ್ ಅಂದ್ರೆ ನಮ್ಮ ಆರ್ ಸಿ ಬಿ ಇವತ್ತು ನಮ್ಮ ಹೋಮ್ ಒಳಗೆ ಆಡ್ಲತ್ತೈತಿ, ಅದು ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಆಡ್ಲತ್ತೈತಿ. ಸೊ ಭಾಳ ದಿವಸ ಆದ್ಮೇಲೆ ನಮ್ಮ ಆರ್ ಸಿ ಬಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಮ್ಯಾಚ್ ಆಡ್ಲತ್ತೈತಿ. ಅದೊಂಥರ ಖುಷಿ ನಮ್ಗೆ. ಇನ್ನೊಂಥರ ಚಾಲೆಂಜ್ ಅಂತ ಹೇಳ್ಬೇಕು. ನಮ್ಮ ಆರ್ ಸಿ ಬಿಗೆ ನಮ್ಮ ಹೋಮ್ ಗ್ರೌಂಡ್ ಒಂಥರ ಚಾಲೆಂಜ್ ಅಂತ ಹೇಳ್ಬೇಕು. ಪ್ರತಿ ವರ್ಷ ನಾವು ಹೆಚ್ಚು ಮ್ಯಾಚ್ ಸೋಲುದೇ ಇಲ್ಲಿ ನಮ್ಮ ಹೋಮ್ದಾಗ. ಸೊ ಈ ಸಲ ಅದು ಆಗಲ್ಲ ನನಗೆ ಅನ್ಸುತ್ತೆ. ಅದಕ್ಕರ ಇದು ಆರ್ ಸಿ ಬಿ ಹೊಸ ಅಧ್ಯಾಯ. ಅದಕ್ಕರ ಹೊಸ ಟೀಮು, ಹೊಸ ಯುಗ ಆರಂಭ ಆಗೈತಿ ಕ್ಯಾಪ್ಟನ್ಶಿಪ್ ಒಳಗೆ. ಸೊ ಅದಕ್ಕೆ ನಮ್ಗೆ ಈ ಸಲ ಅದು ನಡೆಯಲ್ಲತ್ತ ನನಗಂತೂ ಅನಿಸ್ಲತ್ತೈತಿ. ಸೊ ನಿಮಗೆ ಅನಿಸ್ಲತ್ತ ಅದನ್ನ ಕಾಮೆಂಟ್ ಮಾಡಿರಿ. ಸೊ ಇವತ್ತಿನ ಮ್ಯಾಚ್ ಏನು ನಡೆದೈತೆ ಆದರೂ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ನಡೀಲತ್ತೈತಿ. ಸೊ ನಿಮಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಕೂಡ ಗೊತ್ತಾಗೈತಿ. ಇಲ್ಲಿ ಬ್ಯಾಟರ್ಸ್ಗಳ ವಿಕೆಟ್ ಇದು, ಬಾಲರ್ಸ್ಗಳ ನರಕ ಅಂತಾನೆ ಹೇಳ್ಬೋದು. ಇಲ್ಲಿ ಇದಕ್ಕರ ಬ್ಯಾಟರ್ಸ್ಗಳ ಸ್ವರ್ಗ, ಬಾಲರ್ಸ್ಗಳ ನರಕ ಅಂತಾನೆ ಹೇಳ್ಬೇಕು. ಬಂದ್ ಕೂಡ ಪ್ರತಿ ಮ್ಯಾಚ್ 180, 190, 180, 190 ಮೇಲೆ ದಾಟ್ತೈತಿ. ಸೊ ನಮ್ಮ ಆರ್ ಸಿ ಬಿ ಸಲ ಗ್ರೀನ್ ಪಿಚ್ ಕೊಡೋ ಸಾಧ್ಯತೆ ಭಾಳ ಐತಿ. ಅದಕ್ಕರ ಆರ್ ಸಿ ಬಾಲಿಂಗ್ ಭಾಳ ಕೆಟ್ಟ ಸೂಪರ್ ಐತಿ. ಈಗ ಅಂದ್ರೆ ಪವರ್ ಪ್ಲೇಗೆ ಅರ್ಧ ಇದು ಮಾಡ್ತಾರೆ. ಸೊ ಅದಕ್ಕೆ ನಮ್ಮ ಆರ್ ಸಿ ಬಿ ಯೂಸ್ ಆಗ್ಲತ್ತೆ. ಗ್ರೀನ್ ಪಿಚ್ ಕೊಡ್ತಾರೋ ಬ್ಯಾಟ್ಸ್ಮನ್ಗಳಿಗೆ ಅಂತೂ ಸ್ವರ್ಗ ಅಂತ ಹೇಳ್ಬೇಕು. ಪ್ಲಸ್ ಸ್ಪೆಷಲಿ ಓವರ್ಸೀಸ್ ಬ್ಯಾಟ್ಸ್ಮನ್ಗಳಿಗೆ ಭಾಳ ಹೆಲ್ಪ್ ಇದೆ. ಇದಕ್ಕರ ಗ್ರಾಸ್ ಇರೋದ್ರಿಂದ ಈ ಪಿಚ್ನ ಸೀದಾ ಬ್ಯಾಟ್ ಮೇಲೆ ಬರ್ತಾವೆ. ಟೀಮ್ ಡೇವಿಡ್, ಲಿವಿಂಗ್ ಸ್ಟೋನು, ಸಾಲ್ಟ್ ಇಂಥವ್ರಿಗೆ ಇವತ್ತು ಹೇಳಿ ಮಾಡಿಸಿದ ಪಿಚ್ ಇದು. ಸೊ ಇಂಥವ್ರಿಗೆ ಹೊಡಿ ಆಟಕ್ಕೆ ಹೇಳಿ ಮಾಡಿಸಿದ ಪಿಚ್ ಇದೆ. ಸೊ ಅವ್ರು ಹೆಂಗೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂದಮೇಲೆ ಇವತ್ತು ಆರ್ ಸಿ ಬಿ ಮ್ಯಾಚ್ ನಿರ್ಧಾರ ಆಕತ್ತೆ ಹೇಳಬೇಕು. ಈ ಮ್ಯಾಚ್ನಾಗ ಹೆಚ್ಚು ಟಾಸ್ ಗೆದ್ದವ್ರ ಒಳಗೆ ಚೇಂಜ್ ಮಾಡಿದ ಟೀಮ್ ಹೆಚ್ಚು ಮ್ಯಾಚ್ ಗೆದ್ದೈತಿ. ಸೊ ಅದಕ್ಕೆ ನಮ್ಮ ಆರ್ ಸಿ ಬಿ ಇದ್ರೊಳಗೆ ಏನೈತಿ, ಅದು ಆರ್ ಸಿ ಬಿ ಮ್ಯಾಚ್ ಅಂದ್ರೆ ಪರ್ಟಿಕ್ಯುಲರ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮ್ದಾಗ ಅಂದ್ರೆ ಟಾಸ್ ಗೆದ್ದು ಕೂಡ ಬಾಲಿಂಗ್ ತಗೊಳ್ಳೋದು ಹೆಚ್ಚು ರೂಢಿ ಐತಿ ಇವತ್ತು. ಸೊ ಟಾಸ್ ಗೆದ್ರೆ ಅದನ್ನ ತಗೋತಾರೋ. ಇಲ್ಲಿ 180+ ಹೊಡೆದ ನೀವು ಒಂದು ಸ್ವಲ್ಪ ವಿನ್ನಿಂಗ್ ಇದು ಮಿನಿಮಮ್ 170 ಹೊಡೆದ್ರೆ ಮಿನಿಮಮ್ ಸ್ಕೋರು. 180 ಮೇಲೆ ಹೊಡೆದ್ರೆ ಸ್ವಲ್ಪ ನೀವು ವಿನ್ನಿಂಗ್ ಸೈಡ್ ಒಳಗೆ ಇರ್ತೀರ ಅನ್ಕೋಬಹುದು ಅಷ್ಟೇ. ಪಕ್ಕ ಗೆದ್ರನ ಅಂತ ಹೇಳಕ್ ಬರಲ್ಲ. ಇಲ್ಲಿ 120, 200, 210, 220 ನಮ್ಮ ಆರ್ ಸಿ ಬಿ ಅವ್ರು 262 ತಕ ಹೊಡೆದಾರ ರನ್ ಹೊಳೆ ತಿರುಗಿಸಿ. ಸೊ ಅದಕ್ಕೆ ಇಲ್ಲಿ ಯಾವ ರನ್ನು ಏನಂತಾರದಕ್ಕ ಇಲ್ಲಿಗೆ ಈ ಕಟ್ ಹಾಕ್ಬೋದು, ಒಂದು ಮಿತಿ ಅನ್ನೋದಿಲ್ಲ ಈ ರನ್ನಿಗೆ. ಸೊ ಅದಕ್ಕೆ ಇಲ್ಲಿ ನಿಮ್ಗೆ ಎಷ್ಟು ರನ್ ಹೊಡಿಬೋದು ಅಷ್ಟು ರನ್ ಹೊಡೆದ್ರೆ ಭಾಳ ಚಲೋ. ಇಲ್ಲಿ ಇದು ಪಿಚ್ ರಿಪೋರ್ಟ್ ಆದ್ರೆ ಇನ್ನು ಎರಡು ಟೀಮ್ ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ನೋಡ್ತಾ ಹೋದ್ರೆ ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಅನ್ನಕ್ಕೆ ಏನಿಲ್ಲ. ನಮ್ಮ ಆರ್ ಸಿ ಬಿ ವಿನ್ನಿಂಗ್ ಇದ್ರೊಳಗೆ ಐತಿ, ವಿನ್ನಿಂಗ್ ರೇಸ್ ಒಳಗೆ ಐತಿ. ಸೊ ನಮ್ಮ ಆರ್ ಸಿ ಬಿ ಯಾವುದೇ ಚೇಂಜ್ ಮಾಡೋ ಅವಶ್ಯಕತೆನೂ ಇಲ್ಲ. ಈ ಕಡೆ ಎರಡು ಟೀಮ್ ಗೆದ್ದ ಬರ್ಲತ್ತಾವು. ಇವರು ಮುಂಬೈದವ್ರ ಮೇಲೆ ಗೆದ್ದು ಬರ್ಲತ್ತಾರು, GT ಅವ್ರು. ಅದ ನಮ್ಮ ಆರ್ ಸಿ ಬಿ ಅವರು CSK, KKR ಅದು ಡಾಮಿನೇಟಿಂಗ್ ಹೊಡ್ಕೊಂಡ್ ಬರ್ಲತ್ತಾರ ನಮ್ಮ ಆರ್ ಸಿ ಬಿ. ಸೊ ನಮ್ಮ ಆರ್ ಸಿ ಬಿ ಡಾಮಿನೇಟ್ ಆಗಿ ಹೋಮಿಗೆ ಬರ್ಲಾದ. ಸೊ ಹೋಮ್ನಾಗೂ ಇದೇ ಆಟ ತೋರಿಸಿದ್ರ ಆಕ ಇದ್ರ ಬಿಟ್ಟು ನಮ್ಗೆ ಬೇರೆ ಏನು ಬೇಕಾಗಿಲ್ಲ. ಸೊ ಹಂಗಿರ್ತೈತಿ ನಮ್ಮ ಆರ್ ಸಿ ಬಿ. ಸೊ ನಮ್ಮ ಆರ್ ಸಿ ಬಿ ಮತ್ತೆ ಇವತ್ತಿನ ಗುಜರಾತ್ ಟೀಮ್ ಕಡೆ ಅಂದ್ರೆ ಈ ಗುಜರಾತ್ ಟೀಮ್ ಕಡೆ ಯಾವುದು ಚೇಂಜ್ ಆಗಂಗೆ ಕಾಣಿಸಂಗಿಲ್ಲ. ಇದಕ್ಕೆ ಗೆದ್ದಾರ ಇವರು, ಅದಕ್ಕೆ ಯಾವುದು ಚೇಂಜ್ ಆಗಂಗೆ ಕಾಣಿಸಂಗಿಲ್ಲ. ಇನ್ನು ನೆಕ್ಸ್ಟ್ ನಮ್ಮ ಇನ್ನೊಂದು ಹಂತ ಏನಪ್ಪಾ ಅಂದ್ರೆ ಎರಡು ಟೀಮ್ ಪ್ಲೇಯಿಂಗ್ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇಲ್ಲ ಹೇಳ್ಬಿಡ್ತೀನಿ. ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಒಳಗೆ ಯಾರ್ಯಾರು ಅಂದ್ರೆ ಓಪನಿಂಗ್ ಒಳಗೆ ನಿಮ್ಗೆ ಗೊತ್ತೈತಿ, ವಿರಾಟ್ ಕೊಹ್ಲಿ ಆ್ಯಂಡ್ ಫಿಲ್ ಸಾಲ್ಟ್ ಅವ್ರು ಓಪನಿಂಗ್ ಒಳಗೆ ಇರ್ತಾರೋ. 3ನೇ ನಂಬರು ದೇವದತ್ ಪಡಿಕ್ಕಲ್ ಅವರು ಫಸ್ಟ್ ಬ್ಯಾಟಿಂಗ್ ಮಾಡೋದಿರ್ತಾರೆ, ಪ್ಲೇಯಿಂಗ್ ಅಂತ ಬರ್ತಾರೆ. ಸೆಕೆಂಡ್ ಇರ್ತಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಅದಕ್ಕೆ 3ನೇ ನಂಬರ್ ದೇವದತ್ ಪಡಿಕ್ಕಲ್ ಅವರು, 4ನೇ ನಂಬರ್ ರಜತ್ ಪಡಿದಾರು, 5ನೇ ನಂಬರ್ ಜಿತೇಶ್ ಶರ್ಮಾ, 6ನೇ ನಂಬರ್ 4ನೇ ನಂಬರ್ ರಜತ್ ಪಡಿದಾರು, 5ನೇ ನಂಬರ್ ಲಿವಿಂಗ್ಸ್ಟನ್, 6ನೇ ನಂಬರ್ ಜಿತೇಶ್ ಶರ್ಮಾ, 7ನೇ ನಂಬರು ಟೀಮ್ ಡೇವಿಡ್, 8ನೇ ನಂಬರ್ ಏನೈತಿ ಕೃಣಾಲ್ ಪಾಂಡ್ಯ, 9ನೇ ನಂಬರು ಭುವನೇಶ್ವರ್ ಕುಮಾರ್, 10ನೇ ನಂಬರ್ ಯಶ್ ದಯಾಳು, 11ನೇ ನಂಬರ್ ಸುಯಶ್ ಶರ್ಮಾ ಅಂತ ಹೇಳ್ಬೇಕು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವ್ರ ದೇವದತ್ ಪಡಿಕ್ಕಲ್ ಅವ್ರು ಬಂದೇ ಬರ್ತಾರೋ. ಸೊ ಅದ್ರದ್ದು ಏನು ಚಿಂತೆನೇ ಇಲ್ಲ. ಸುಯಶ್ ಶರ್ಮಾ 11ನೇ ನಂಬರ್ ಬರ್ತಾರೋ ಆಸ್ ಅ ಫಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಏನಿಲ್ಲ. ಸೊ ಅದ್ರ ಥರ ಇನ್ನು ಈ ಕಡೆ GT ಪ್ಲೇಯಿಂಗ್ ಇಲ್ಲ ನೋಡ್ತಾ ಹೋದ್ರೆ ಸೂಪರ್ ಆಗೈತಿ ಇವರು ಪ್ಲೇಯಿಂಗ್ ಇಲ್ಲ ಅಂತ ಹೇಳ್ಬೇಕು. ಓಪನಿಂಗ್ ಒಳಗೆ ಸಾಯಿ ಸುದರ್ಶನ್, ಶುಭನ್ ಗಿಲ್ ಬಂದ್ರೆ, 3ನೇ ನಂಬರ್ ಬಟ್ಲರ್ ಅವ್ರು ಬರ್ತಾರೋ, 4ನೇ ನಂಬರು ಶರ್ಪನ್ ರುದರ್ಫೋರ್ಡ್ ಆಡ್ತಾರೆ. ಸೊ ಭರ್ಜರಿ ಫಾರ್ಮ್ ಅದಾರ ಇವರು, ಆಡೋ ಸಾಧ್ಯತೆ ಚಲೋತಂಗೆ. ಮತ್ತೆ 5ನೇ ನಂಬರು ರಾಹುಲ್ ತೆವಾಟಿಯಾ, 6ನೇ ನಂಬರ್ ಶಾರುಖ್ ಖಾನ್. ಸ್ವಲ್ಪ ಫಾರ್ಮ್ ಇಲ್ಲಿ ಇವರು ಸ್ವಲ್ಪ ನೋಡ್ಕೋಬೇಕಷ್ಟೆ.
ಇನ್ನು 7ನೇ ನಂಬರ್ ಏನೈತಿ ಅರ್ಷದ್ ಖಾನ, 8ನೇ ನಂಬರ್ ಸಾಯಿ ಕಿಶೋರ, 9ನೇ ನಂಬರ್ ರಶೀದ್ ಖಾನ್, 10ನೇ ನಂಬರ್ ರಾಬಾಡ, 11 ನಂಬರು ಪ್ರಸಿದ್ಧ ಕೃಷ್ಣ, ಮೊಹಮ್ಮದ್ ಸಿರಾಜ್ ಅವರು 11 ನಂಬರ್ ಬರ್ತಾರು. ನನ್ನ ಅನ್ಸ್ಮಟ್ಟಿಗೆ ಇದ್ರೊಳಗ ಸಾಯಿ ಕಿಶೋರ್ ಆಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ. ಸೊ ಅದಕ್ಕೆ 11 ನಂಬರ್ ಸಿರಾಜ್ ಅವ್ರನ್ನ ಆಡಿಸ್ತೀನಿ ನಾನು. ಈ ಸಾಯಿ ಕಿಶೋರ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತರ್ತೀನಿ. ಫಸ್ಟ್ ಬ್ಯಾಟಿಂಗ್ ಮಾಡೋದಿತ್ತಂದ್ರ ಶರ್ಪನ್ ರುದರ್ಫೋರ್ಡ್ ಇರ್ತಾರೋ, ಮತ್ತೆ ಏನ್ರಿ ಫಸ್ಟ್ ಬಾಲಿಂಗ್ ಮಾಡೋದಿದ್ದಾರೆ ಸಾಯಿ ಕಿಶೋರ್ ಇರ್ತಾರೋ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚೇಸ್ ಮಾಡೋ ಶರ್ಪನ್ ರುದರ್ಫೋರ್ಡ್ ಅವ್ರು ಬರ್ತಾರೆ. ಸೊ ಇದು GT ದವ್ರ ಪ್ಲೇಯಿಂಗ್ ಇಲ್ವನ. ಸೊ ಈ ಅಡ್ಡು ಟೀಮ್ ಟಕ್ಕರ್ ಕೊಡಂಗದಾವು. ಯಾರು ಗೆಲ್ತಾರೆ ಯಾರು ಇಲ್ಲ ಅಂತ ಹೇಳಕ್ ಬರಲ್ಲ. ಆದ್ರೆ ನಾ ಮೊದ್ಲೇ ಹೇಳ್ದಂಗ RCB ಮ್ಯಾಚಿನ ಬಗ್ಗೆ ನಾ ಪ್ರಿಡಿಕ್ಷನ್ ನಮ್ದಾಗ ಹೇಳಂಗಿಲ್ಲ. ಅದಕ್ಕಾರ ನಾ ಹೇಳಿದ ಪ್ರಿಡಿಕ್ಷನ್ ಡೈಲಾಗ್ ಡಬ್ಬಾಕೋದ್ ಬರ್ಲತ್ತವ. ನಾ RCB ಡಬ್ಬಾಕು ಇಷ್ಟ ಇಲ್ಲ. ಸೊ ಅದಕ್ಕೆ ನಾ RCB ಮ್ಯಾಚ್ ಇದ್ದಾಗ ಪ್ರಿಡಿಕ್ಷನ್ ಹೇಳಂಗಿಲ್ಲ. ಸೊ RCB ಗೆಲ್ಲ ಅಷ್ಟೇ ಸಾಕು. ಈ ಮ್ಯಾಚ್ ಗೆದ್ರೆ ಭಾಳ ಖುಷಿ ಆಗತ್ತೆ. ಸೊ ನೋಡಿ ಏನಾಗತ್ತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೊ ಮತ್ತೆ ನೋಡಿ ಎಲ್ರಿಗೂ ನಮಸ್ಕಾರ.